ಮುಸಲ್ಮಾನ ಬಾಂಧವರಿಗೆ ಹಣ್ಣು ಹಂಪಲು ಮತ್ತು ಕುಡಿಯುವ ನೀರು ಹಂಚಿದ ಸಮಾಜ ಸೇವಕ ಗೌತಮ್ ಪರಾಂಜಪೆ. ಅಥಣಿ ಪಟ್ಟಣದ ಹೊರವಲಯದಲ್ಲಿ ನಡೀತಾ ಇರುವ ಮುಸ್ಲಿಂ ಸಮಾಜದ ಧರ್ಮಸಭೆಗೆ ಆಗಮಿಸ್ತಾ ಇರುವ ಮುಸಲ್ಮಾನ್ ಬಾಂಧವರಿಗೆ ಅಂಬೇಡ್ಕರ್ ವೃತ್ತದಲ್ಲಿ ದಲಿತ ಕ್ರಾಂತಿ ಸೈನ್ಯ ತಾಲೂಕು ಅಧ್ಯಕ್ಷ ಗೌತಮ್ ಪರಾಂಜಪೆ ಅವರು ನೇತೃತ್ವದಲ್ಲಿ ಹಣ್ಣು ಹಾಗೂ ಕುಡಿಯುವ ನೀರಿನ ಉಚಿತ ವಿತರಣೆ ಮಾಡಲಾಯಿತು. ದಲಿತ ಕ್ರಾಂತಿ ಸೈನ್ಯದ ಮುಖಂಡ ಗೌತಮ್ ಪರಾಂಜಪೆ ಅವರಿಗೂ ಮೊದಲು ಅವರ ತಂದೆಯವರಾದ ಅಶೋಕ್ ಪರಾಂಜಪೆ ಅವರು ಇದೇ ರೀತಿ ಸಾಮಾಜಿಕ ಸೇವೆಗಳಲ್ಲಿ ತೊಡಗುವ ಮೂಲಕ ಸಮಾಜದ ಮುಖಂಡರಲ್ಲಿ ಒಬ್ಬರಾಗಿದ್ದು ಯುವ ಸಮುದಾಯಕ್ಕೆ ಸ್ಫೂರ್ತಿಯಾದವರು. ಅವರ ಆದರ್ಶಗಳನ್ನು ಇಂದು ಅವರ ಮಕ್ಕಳು ಮುಂದುವರಿಸಿದ್ದು ಗೌತಮ್ ಪರಾಂಜಪೆ ಅವರ ಸಾಮಾಜಿಕ ಸೇವೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಇಸ್ತಮ ಕೂಟಕ್ಕೆ ಆಗಮಿಸ್ತಾ ಇರುವ ಸಮಾಜದ ಬಾಂಧವರಿಗೆ ಯಾವುದೇ ತೊಂದರೆ ಆಗದಂತೆ ಯುವಕರು ವಾಹನಗಳ ಟ್ರಾಫಿಕ್ ಜಾಮ್ ನಿಯಂತ್ರಣ ಮಾಡುವಲ್ಲಿಯೂ ಕೂಡ ಕೈ ಜೋಡಿಸ್ತಾ ಇದ್ದು ಅಕ್ಕಪಕ್ಕದ ತಾಲೂಕುಗಳಾದ ಚಿಕ್ಕೋಡಿ, ರಾಯಬಾಗ, ಕಾಗವಾಡ ಮತ್ತು ಕುಡಚಿ ಮತಕ್ಷೇತ್ರದಿಂದ ಬರ್ತಾ ಇರುವ ಜನರಿಗೆ ಬಿಸಿಲಿನ ತಾಪ ತಟ್ಟದಂತೆ ಪಟ್ಟಣದ ಹಲವೆಡೆ ತಂಪು ಪಾನೀಯ ಮತ್ತು ಕುಡಿಯುವ ನೀರಿನ ಪೂರೈಕೆ ಮಾಡಲಾಗ್ತಾ ಇದ್ದು ಗೌತಮ್ ಪರಾಂಜಪೆ ಅವರೊಂದಿಗೆ ಅಂಬೇಡ್ಕರ್ ವೃತ್ತದಲ್ಲಿ ಮಾಡಲಾದ ಸಮಾಜ ಸೇವೆಯ ವೇಳೆ ವಿನಾಯಕ್ ಕಾಂಬ್ಳೆ, ನಿಶಾಂತ್ ಮಡ್ಡಿ, ಸೂರಜ್ ಚಲವಾದಿ, ರಾಕೇಶ್ ಪಟಣ್, ಸುಧಾಕರ್ ಬೆಳ್ಳಂಕಿ, ಸುಕುಮಾರ್ ಕಾಂಬ್ಳೆ, ಶಿವರಾಜ್ ಜೀರ್ಗ್ಯಾಳ್, ಶಿವಾಜಿ ಕಾಂಬ್ಳೆ, ಅಮರ್ ಚಿಂಚಲಿ ಇನ್ನೂ ಅನೇಕರು ಉಪಸ್ಥಿತರಿದ್ದರು. चलो 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 चलो